ನಮಸ್ತೆ. ನಾನು ಗುಂಡ್ಲುಪೇಟೆ ಹೋಗೋ ದಾರಿಲಿ ತಗ್ಗಲುಂಡಿ ಅಂತ ಇಲ್ಲಿ ಬಸ್ ಸ್ಟಾಪ್ ಐತೆ. ಯಾವಾಗ ಬಿದ್ದೋ ಗೊತ್ತಿಲ್ಲ. ಇದು ಎಲ್ಲ ಕಮ್ಮನೆ ಕಾಣ್ತಾ ಇದೆ. ಇಲ್ಲಿ ಸ್ಕೂಲ್ ಮಕ್ಕಳಾಗಲಿ ದೊಡ್ಡವರಾಗಲಿ ಬೆಳಗ್ಗೆ ಹೋಗೋಕ್ಕೆ ತರಕನಾಮಿಗೆ ಮತ್ತು ನಗರಕ್ಕೆ ಹೋಗೋಕ್ಕೆ ಕೂತಿರ್ತಾರೆ. ಆ ಕಡೆ ನೋಡೋದು ಹೊಸ ಬಸ್ ಸ್ಟ್ಯಾಂಡ್ ಐತೆ, ಅದು ಗುಂಡ್ಲುಪೇಟೆಗೆ ಹೋಗೋಕ್ಕೆ. ಈ ಕಡೆ ತರಕನಾಂಬಿ ನಗರ, ಆ ಕಡೆ ಹಳ್ಳಿಪಳ್ಳಿ ಹೋಗೋರು ಸ್ಕೂಲ್ ಮಕ್ಕಳು ಬಂದು ಕೂತ್ಕೋತಾರ ಮಾಡ್ತಾರೆ. ನಾಳೆ ದಿನ ಇದು ಬಿದ್ದೋರು ಯಾರ ಮನೆ ಇದಕ್ಕೆ ಇಲ್ಲಿ ನೋಡಿ. ಇದೆಲ್ಲ ಕೂತ್ಕೊಳ್ಳೋಕ್ಕಾಗ್ತದ ನೋಡಿ? ಹಾಂ, ಇದೆಲ್ಲ ಕೂತ್ಕೊಳ್ಳೋಕ್ಕಾಗ್ತದ? ಹಾಂ, ಮೇಲೆ ನೋಡಿ ಕಬ್ಬಣ, ಎಲ್ಲ ಕಬ್ಬಣಗಳು ಕಾಣ್ತಾ ಇದ್ದಾರ. ಹಾಂ, ಎಲ್ಲ ಯಾರು ಇಡೀ ಪಿಲ್ಲರ್ಗಳೇ ಬುಟ್ಟ ಐತಾ ಕೂತಾಯ್ತ, ಪಿಲ್ಲರ ಬುಟ್ಟ ಐತಾ ಕೂತಾಯ್ತ. ಆ ಥರ ಈಗ ಇದು ಡಮಾಲಿಸ್ ಆಗಿದ್ರೆ ದಯವಿಟ್ಟು ಡಮಾಲಿಸ್ ಮಾಡಿಬಿಟ್ಟು ಹೊಸಾದ್ ಕಟ್ಟಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಹೊಸಾದ ಕಟ್ಟಕ್ಕಾಗಲಿಲ್ಲ ದಯವಿಟ್ಟು ಡಮಾಲಿಸ್ ಆದ್ರೂ ಮಾಡ್ಬಿಡಿ. ಯಾರು ಬಂದು ಕೂತ್ಕೊಳ್ಳೋರು ಇದ್ದಾರೆ ನೋಡಿ. ಇಲ್ಲಿ ಬರೀ ಬಿಟ್ಟರೆ ಸಾಕು ಚಕ್ಕ ಬರ್ತಾ ಇದೆ. ನೋಡಿ ಒಂಚೂರು ನೋಡಿದ್ದು ಒಂಚೂರು ಮುಟ್ರೆ ಸಾಕು ಚೆಕ್ಕನ್ನೇ ದುಡ್ಡು ಕೂತಾಯ್ತ. ಅಕ್ಕಡೆ ಒಂಚೂರು ಇಲ್ಲಿ ನೋಡಿ, ಈ ಥರ ಬೀಳ್ತಾ ಇದೆಯಲ್ಲ ಇದು ನೋಡಿ. ಹಾಂ, ನೋಡಿ ಇದು ಚೆಕ್ಕೆದು ಹಿಂಗೆ ಮಕ್ಕಳ ಮೇಲೆ ಏನಾದರೂ ಬಿದ್ದರೆ ಕಾರಣ ಏನು? ಅದಕ್ಕೆ ದಯವಿಟ್ಟು ಅಧಿಕಾರಿಗಳಾಗಲಿ ಏನಾದರೂ ಆಗಲಿ ಇದು ಸ್ವಲ್ಪ ಗಮನಕ್ಕೆ ತಗೊಂಡು ಈ ಬಸ್ ಸ್ಟಾಪ್ಗಳು ಇಲ್ಲಂದಲ್ಲ ಇಡೀ ಗುಂಡ್ಲುಪೇಟೆ ತಾಲೂಕು ಇದೇ ಥರ ಇದೆ. 90 ಇದೇ ಥರ ಇರೋದು. ನಾವು ಸುಮಾರು ಕಡೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಅಧಿಕಾರಿಗಳಾಗಲಿ ಇದಕ್ಕೆ ಸಂಬಂಧಪಟ್ಟ ನಮ್ಮ MLA ಸಾಹೇಬರಾಗಲಿ MP ಸಾಹೇಬರಾಗಲಿ ದಯವಿಟ್ಟು ಇದಕ್ಕೆ ಗಮನ ಕೊಟ್ಟು ಜನಗಳಿಗೆ ಏನೂ ತೊಂದರೆ ಆಗಲಾದಂಗೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ.